ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಲೆಯಲ್ಲಿರುವಂತಹ ಮತ್ತೊಂದು ಟೆಕ್ನಾಲಜಿಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಆ ಟೆಕ್ನಾಲಜಿ ಯಾವುದಂತಂದರೆ ವೈಟ್ ಇಂಟ್ರಾಕ್ಟಿವ್ ಬೋರ್ಡ್. ಸೊ ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ಇದು ಸ್ಕ್ರೀನ್ ಅಲ್ಲ, ಆ್ಯಕ್ಚುಲ್ ಆಗಿ ವೈಟ್ ಇಂಟ್ರಾಕ್ಟಿವ್ ಬೋರ್ಡ್. ಹೇಗೆ ವರ್ಕ್ ಆಗುತ್ತೆ ಈ ವೈಟ್ ಇಂಟ್ರಾಕ್ಟಿವ್ ಬೋರ್ಡ್? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಈ ಸ್ಕ್ರೀನ್ ಅಂತ ಏನಿದೆ, ಈ ಸ್ಕ್ರೀನ್ ಮೇಲೆ ಮೊದಲು ಪ್ರೊಜೆಕ್ಷನನ್ನು ಕೊಡ್ತಾ ಇದ್ದೀವಿ. ಆ ಪ್ರೊಜೆಕ್ಷನ್ ಕೊಡೋದಕ್ಕೆ ನಾವಿಲ್ಲಿ CPU ಅಂದರೆ ಕಂಪ್ಯೂಟರ್ ಕಮ್ ಪ್ರೊಜೆಕ್ಟರ್ ಎರಡೂ ಇರುವಂತಹ ಇಂಟಿಗ್ರೇಟೆಡ್ ಸಿಸ್ಟಮನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ನಮಗೆ ಇನ್ಫೋಸಿಸ್ ಫೌಂಡೇಶನ್ರವರ ಸಹಯೋಗದೊಂದಿಗೆ ಯುವ ಅನ್ಸ್ಟಾಪಬಲ್ ಅನ್ನುವಂತಹ ಸಂಘ ಸಂಸ್ಥೆ ನಮಗೆ ಇದನ್ನು ದಾನವಾಗಿ ಕೊಟ್ಟಿದ್ದಾರೆ. ಅತ್ಯುತ್ತಮವಾದಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಈ ಒಂದು ಸಿಸ್ಟಮ್ ಹೊಂದಿದೆ. ಮುಖ್ಯವಾಗಿ ಇದನ್ನು ನಾವು ಕಂಪ್ಯೂಟರ್ ಆಗೂ ಬಳಸ್ಬೋದು, ಹಾಗೆ ಪ್ರೊಜೆಕ್ಟರ್ ಆಗೂ ಬಳಸ್ಬೋದು, ಜೊತೆಯಲ್ಲಿ ವೈಟ್ ಇಂಟ್ರಾಕ್ಟಿವ್ ಬೋರ್ಡ್ ಆಗೂ ಕೂಡ ಬಳಸ್ಬೋದು. ಈ ವೈಟ್ ಇಂಟ್ರಾಕ್ಟಿವ್ ಬೋರ್ಡ್ ಆಗಿ ಬಳಸಬೇಕಾದ್ರೆ ಮೊದಲು ಇಲ್ಲಿ ಏನು ಕಾಣ್ತಾ ಇದೆ ನೀವು, ಇದು ಪ್ರೊಜೆಕ್ಟರ್ ಕಮ್ ಕಂಪ್ಯೂಟರ್. ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ಆನ್ ಮಾಡ್ಕೋತೀವಿ. ಆನ್ ಮಾಡಿಕೊಂಡು ಹಾಗೆಯೇ ಇದರಿಂದ ಪ್ರೊಜೆಕ್ಟರು ಆನ್ ಆಗುತ್ತೆ, ಕಂಪ್ಯೂಟರ್ ಕೂಡ ಆನ್ ಆಗುತ್ತೆ. ಆನ್ ಆದಾಗ ಅದರಿಂದ ಪ್ರೊಜೆಕ್ಷನ್ ಇಲ್ಲಿಗೆ ಬರ್ತಾ ಇದೆ, ಈ ವೈಟ್ ಬೋರ್ಡ್ ಮೇಲೆ ಬಂದಿದೆ. ಸೊ ಈ ವೈಟ್ ಬೋರ್ಡ್ ಮೇಲೆ ಈಗ ನಾನು ಅವರೇ ನೀಡಿರುವಂತಹ ಈ ಸ್ಟೈಲಸ್ ಅಂದರೆ ಒಂದು ಆಪ್ಟಿಕಲ್ ಪೆನ್ ಅಂತ ಹೇಳ್ಬೋದು, ಈ ಸ್ಟೈಲಸನ್ನು ಬಳಸ್ಕೊಂಡು ಈ ಸ್ಕ್ರೀನ್ ಮೇಲೆ ನಾನು ಆಪ್ರೇಟ್ ಮಾಡ್ಬೋದು. ಇದು ಜಸ್ಟ್ ಒಂದು ವೈಟ್ ಸ್ಕ್ರೀನ್ ಅಷ್ಟೇ. ಯಾವಾಗ ಪ್ರೊಜೆಕ್ಷನ್ ಬೀಳುತ್ತೋ ಅದು ಆಟೋಮೆಟಿಕಲಿ ಏನಾಗುತ್ತೆ, ಇದು ಒಂದು ರೀತಿ ಟಚ್ ಸ್ಕ್ರೀನ್ ಥರ ವರ್ಕ್ ಆಗುತ್ತೆ. ಇಲ್ಲಿರುವಂತಹ ಈ ಆಪ್ಟಿಕಲ್ ಪೆನ್ ಇದನ್ನು ಸೆನ್ಸ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಮುಖ್ಯವಾಗಿ ಒಂದು ಸಾಫ್ಟ್ವೇರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಎಸ್ಪೆಷಲಿ ಬೀಯಿಂಗ್ ಎ ಮ್ಯಾಥಮೆಟಿಕ್ಸ್ ಟೀಚರ್, ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಅತ್ಯುತ್ತಮವಾದ ಸಾಫ್ಟ್ವೇರನ್ನ ಪರಿಚಯವನ್ನು ನಾನೀಗ ಮಾಡಿಕೊಡ್ತಾ ಇದ್ದೀನಿ. ಅದುವೇ ಇಂಟೆಲಿಸ್ಪೇಸ್ ಅಂತ. ಈ ಇಂಟೆಲಿಸ್ಪೇಸ್ ಅನ್ನುವಂತಹ ಸಾಫ್ಟ್ವೇರನ್ನು ಈ ಒಂದು ಸಿಸ್ಟಮ್ಗೆ ಅಳವಡಿಸಲಾಗಿದೆ. ಈ ಒಂದು ಸಾಫ್ಟ್ವೇರಿಂದ ನಾವು ಮ್ಯಾಥಮೆಟಿಕ್ಸ್ನ ತುಂಬ ಚೆನ್ನಾಗಿ ಮಕ್ಕಳಿಗೆ ಥ್ರೂ ಆ್ಯನಿಮೇಷನ್ಸ್ ಅಥವಾ ಥ್ರೂ ಸಿಮ್ಯುಲೇಷನ್ಸ್ ಅರ್ಥ ಮಾಡಿಸ್ಬೋದಾಗಿದೆ. ಅದು ಹೇಗಿರುತ್ತೆ ಅನ್ನುವಂಥದ್ದನ್ನ ಒಂದು ಸಿಂಪಲ್ ಡೆಮೋವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಒಂದು ವೈಟ್ ಪ್ಯಾನಲ್ ಅಂದರೆ ಒಂದು ವೈಟ್ ಪೇಜ್ ಕಾಣ್ತಾ ಇದೆ. ಹಾಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ವರ್ಕ್ ಮಾಡೋದಕ್ಕೆ ಸೈಡ್ಸ್ನಲ್ಲಿ ಇಲ್ಲೆಲ್ಲ ನಿಮಗೆ ಆಪ್ಷನ್ಸ್ಗಳು ಕಾಣ್ತಾ ಇದ್ದಾವೆ. ಇಲ್ಲಿರುವಂತಹ ಯಾವುದೇ ಆಪ್ಷನ್ಸನ್ನು ನೀವು ತೊಗೊಂಡು ಅಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೊದಲಿಗೆ ಪೆನ್ನನ್ನು ಇದೆ, ಡಿಜಿಟಲ್ ಇಂಕ್ ಇದೆ. ಸೊ ನಾನು ಇಲ್ಲಿ ಬರಿತಾ ಹೋದರೆ ಹಾಗೆ ಬರಿತಾ ಹೋಗುತ್ತೆ ನೋಡಿ. ಸೊ ಈ ರೀತಿಯಾಗಿ ಡಿಜಿಟಲ್ ಬೋರ್ಡ್ ಆಗಿ ನಾವು ಯೂಸ್ ಮಾಡ್ಬೋದು, ಮೊದಲನೇ ಥಿಂಗ್. ಎರಡನೇದು, ಇದರಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ. ಕೆಲವು ಆಪ್ಷನ್ಸ್ಗಳನ್ನು ಮಾತ್ರ ಸದ್ಯಕ್ಕೆ ನಾನು ಪರಿಚಯ ಮಾಡ್ತಾ ಇದ್ದೀನಿ. ಹಲವಾರು ಚಿತ್ರಗಳನ್ನು ಕೂಡ ನಾನು ಇಲ್ಲಿ ಜಿಯೋಮೆಟ್ರಿಕಲ್ ಫಿಗರ್ಸ್ಗಳನ್ನು ಕೂಡ ಹಾಕ್ಬೋದು. ಹಾಗೆ ಅಬ್ಸರ್ವ್ ಮಾಡಿ, ನಾನು ಪಿಕ್ಚರನ್ನು ಹಾಕ್ತಾ ಇದ್ದೀನಿ. ಈ ಪಿಕ್ಚರನ್ನು ಚಿಕ್ಕದು ಮಾಡೋದು, ದೊಡ್ಡದು ಮಾಡೋದು ಎಲ್ಲ ಕೂಡ ಮಾಡ್ತಾ ಹೋಗ್ಬೋದು. ಅಡ್ವಾಂಟೇಜ್ ಏನಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ಚಿತ್ರದಲ್ಲಿ ಆ ಮೆಷರ್ಮೆಂಟನ್ನು ಕೂಡ ಇಲ್ಲಿ ತೋರಿಸುತ್ತೆ. ಜೊತೆಗೆ ಈ ಚಿತ್ರ ಆದಮೇಲೆ ಇದಕ್ಕೆ ನೀವು ಬೇಕಿದ್ದರೆ ಬಣ್ಣವನ್ನು ಕೂಡ ತುಂಬ್ತಾ ಹೋಗ್ಬೋದು. ಅದು ಹೇಗೆ ಅನ್ನುವಂಥದ್ದನ್ನು ಕೂಡ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ರೀತಿಯಾಗಿ ಆ ಪಿಕ್ಚರ್ಸ್ಗಳಿಗೆ ಬಣ್ಣಗಳನ್ನು ಕೂಡ ನೀವು ಹಾಕ್ಬೋದು. ಮತ್ತು ಈ ಪಿಕ್ಚರನ್ನು ಈ ಒಂದು ಸ್ಕ್ರೀನ್ನಲ್ಲಿ ಎಲ್ಲೇ ಬೇಕಾದರೂ ತೊಗೊಂಡು ಹೋಗ್ಬೋದು ನೋಡಿ. ನಿಮ್ಗೆ ಇಷ್ಟ ಒಂದು ಕಡೆ ಈ ಪಿಕ್ಚರನ್ನು ಹೀಗೆ ಮೂವ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಪಿಕ್ಚರನ್ನು ತೊಗೊಳ್ತಾ ಇದ್ದೀನಿ, ಒಂದು ಸರ್ಕಲ್ ತೊಗೋತಾ ಇದ್ದೀನಿ. ಒಂದು ಸರ್ಕಲನ್ನು ತೊಗೊಂಡು ಈ ರೀತಿಯಾಗಿ ನೀವು ಎಲ್ಲಿ ಬೇಕಾದರೂ ಹೀಗೆ ಮೂವ್ ಮಾಡ್ಬೋದು. ಹಾಗೆ ಅಬ್ಸರ್ವ್ ಮಾಡಿ, ಈ ರೀತಿಯಾಗಿ ಕೂಡ ನೀವು ಮೂವ್ ಮಾಡ್ತಾ ಹೋಗ್ಬೋದು. ಇದಕ್ಕೂ ಕೂಡ ನೀವು ಫಿಲ್ ಮಾಡ್ಬೋದು, ಯಾವ ಕಲರ್ ಬೇಕಾದರೂ ಫಿಲ್ ಮಾಡ್ತಾ ಹೋಗ್ಬೋದು. ಈಗ ರೆಡ್ಡನ್ನು ತೊಗೊಂಡಿದ್ದೀನಿ, ರೆಡ್ ಫಿಲ್ ಮಾಡಿದ್ದೀನಿ. ಇಷ್ಟಲ್ಲದೆ ಇದೆಲ್ಲ ವರ್ಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕಂದ್ರೆ ಇನ್ನೊಂದು ಪೇಜನ್ನು ಕನ್ಸಿಡರ್ ಮಾಡ್ಬೋದು. ಸೆಕೆಂಡ್ ಪೇಜ್ ಬಂತು, ಅದು ನಿಮಗೆ ಇಲ್ಲಿ ಕಾಣ್ತಾ ಇದೆ, ಅಬ್ಸರ್ವ್ ಮಾಡಿ. ಇದು ಸೆಕೆಂಡ್ ಪೇಜ್, ಮೊದಲದು ಮಾಡಿದ್ದು ಇದು ಫಸ್ಟ್ ಪೇಜ್. ನೀವು ಬೇಕಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಫಸ್ಟ್ ಪೇಜ್ ಬರುತ್ತೆ. ಸೆಕೆಂಡ್ ಪೇಜ್ ಬೇಕಂದರೆ ಮತ್ತೆ ಖಾಲಿ ಪೇಜ್ ಸಿಗುತ್ತೆ. ಹಾಗೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಎಲ್ಲ ಬಾಕ್ಸ್ಗಳ ಥರ ಅಂದರೆ ಗ್ರಾಫ್ ಶೀಟ್ನ ಬೇಕಾದರೆ ನೀವು ಮಾಡ್ಕೋಬಹುದು. ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ಗಳನ್ನು ಇದು ಹೊಂದಿದೆ. ಅಷ್ಟೇ ಅಲ್ಲದೆ ಅಬ್ಸರ್ವ್ ಮಾಡಿ, ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿ ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಟ್ಕೊಂಡು ನೀವು ವರ್ಕ್ ಕೂಡ ಮಾಡಬಹುದು. ಹೇಗೆ ಅಂದರೆ ಹಾಗೆ ಅಬ್ಸರ್ವ್ ಮಾಡಿ, ಈ ರೀತಿಯಾಗಿ
ಮಕ್ಕಳಿಗೆ ಡಿಜಿಟಲ್ ಜಿಯೋಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕೂಡ ಯೂಸ್ ಮಾಡಿ ರೆಗ್ಯುಲರ್ ಆಗಿ ಪಿಕ್ಚರನ್ನು ಹೇಗೆ ಮಾಡ್ಬೋದು, ಕನ್ಸ್ಟ್ರಕ್ಷನ್ಸನ್ನು ಹೇಗೆ ಬರಿಬೋದು ಅನ್ನುವಂತಹದನ್ನೆಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ನಾವು ಸಿಮ್ಯುಲೇಟ್ ಮಾಡಿ ತೋರಿಸಬಹುದಾಗಿದೆ. ಮೆಷರ್ಮೆಂಟ್ಸ್ಗೆ ಇದಿಷ್ಟೇ ಅಲ್ಲದೆ ಹಲವಾರು ಆಪ್ಷನ್ಸ್ಗಳು ಕೂಡ ಇವೆ ನೋಡಿ. ಈ ರೀತಿಯಾಗಿ ಯಾವುದೇ ಆ್ಯಂಗಲ್ಸ್ಗಳನ್ನು ಮೆಷರ್ ಮಾಡಬೇಕಂದ್ರೆ ಇಲ್ಲಿ ಪ್ರೊಟ್ರಾಕ್ಟರ್ ಬರುತ್ತೆ. ನೀವು ಸ್ಕೇಲ್ ಬೇಕಂತಂದರೆ ಸ್ಕೇಲನ್ನು ತಗೋಬೋದು. ಸ್ಕೇಲಲ್ಲಿ ಸೆಂಟಿಮೀಟರ್, ಮಿಲಿಮೀಟರ್, ಇಂಚಸಲ್ಲಿದೆ, ಯಾವುದು ಬೇಕು ಅದನ್ನು ಉಪಯೋಗಿಸ್ಕೋಬೋದು. ಈ ರೀತಿಯಾಗಿ ಈ ಒಂದು ವೈಟ್ ಇಂಟ್ರಾಕ್ಟಿವ್ ಬೋರ್ಡಿಂದ ಎಫೆಕ್ಟಿವ್ ಟೀಚಿಂಗನ್ನು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅದಷ್ಟೇ ಅಲ್ಲದೆ ಬೇರೆ ಸಬ್ಜೆಕ್ಟ್ಸ್ಗಳಿಗೂ ಕೂಡ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಕೆಲವು ಆಪ್ಷನ್ಸ್ಗಳನ್ನು ಮಾತ್ರ ನಾನೀಗ ನಿಮಗೆ ಪರಿಚಯ ಮಾಡಿದ್ದೀನಿ. ಇದಿಷ್ಟಲ್ಲದೆ ಇದರಲ್ಲಿ ಹಲವಾರು ಆಪ್ಷನ್ಸ್ಗಳಿದೆ. ಬೇಕಂದರೆ ಇದೇ ಒಂದು ಸಿಸ್ಟಮನ್ನು ನೀವು ಕಂಪ್ಯೂಟರ್ ಆಗಿ ಬಳಸಬಹುದು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮಾಡ್ಬೋದು, ವಿಡಿಯೋ ಪ್ಲೇ ಮಾಡ್ಬೋದು, ಆಡಿಯೋ ಪ್ಲೇ ಮಾಡ್ಬೋದು. ಈ ರೀತಿ 10 ಕೆಲಸಗಳನ್ನು ಇದೊಂದೇ ಸಿಸ್ಟಮ್ನಲ್ಲಿ ನಾವು ಮಾಡಬಹುದಾಗಿದೆ. ಇಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈ ಒಂದು ಸಿಸ್ಟಮಿಂದ ರೆಗ್ಯುಲರ್ ಕ್ಲಾಸ್ ರೂಮ್ ಟೀಚಿಂಗ್ನಲ್ಲಿ ನಾವು ಚಾಕ್ ಪೀಸ್ ಬಳಸೋದೇ ಕಡಿಮೆ ಆಗಿದೆ. ಇಂತಹ ಮತ್ತಷ್ಟು ಟೆಕ್ನಾಲಜಿಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಮುಂದಿನ ನಮ್ಮ ವಿಡಿಯೋದಲ್ಲಿ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.